ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ಈ ದಿನ ಬಂದಿರೋದು ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಸಿದ್ಧಾರೂಢ ಮಠಕ್ಕೆ. ಈ ಸಿದ್ಧಾರೂಢ ಮಠ ಇರೋದು ಕರ್ನಾಟಕದ ಮಿನಿ ಬಾಂಬೆ ಎಂದು ಪ್ರಖ್ಯಾತಿಯನ್ನ ಪಡೆದಿರುವ ಹುಬ್ಬಳ್ಳಿಯಲ್ಲಿ. ಹುಬ್ಬಳ್ಳಿ ಬಹಳ ಹಿಂದಿನಿಂದಲೂ ಕೂಡ ತುಂಬ ದೊಡ್ಡ ಪಟ್ಟಣವಾಗಿದೆ. ಹುಬ್ಬಳ್ಳಿಯನ್ನ ಹೂಬಳ್ಳಿ ಅಥವಾ ಭೂಲತಾಪುರ ಅಂತ ಕರೀತಾ ಇದ್ರಂತೆ ಬಹಳ ಹಿಂದೆ. 2 ದಿನದ ಧಾರವಾಡದ ಪ್ರವಾಸದಲ್ಲಿ ದಾನಮ್ಮದೇವಿಯ ದರ್ಶನವನ್ನು ಮುಗಿಸಿ ಧಾರವಾಡವನ್ನು ನೋಡಿಕೊಂಡು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗಬೇಕು ಅಂತ ಹುಬ್ಬಳ್ಳಿಯಿಂದ ಟ್ರೈನನ್ನು ಬುಕ್ ಮಾಡಿದ್ವಿ. ಧಾರವಾಡ ಎಲ್ಲ ಸುತ್ತಾಡಿಕೊಂಡು ಹುಬ್ಬಳ್ಳಿಯನ್ನು ತಲುಪಿದಾಗ ಸಂಜೆ 6:30 ಆಗಿತ್ತು. ನಮಗೆ ಬೆಂಗಳೂರಿಗೆ ಟ್ರೈನ್ ಇದ್ದಿದ್ದು ರಾತ್ರಿ 11 ಗಂಟೆಗೆ. ಆದ್ದರಿಂದ 6:30ರಿಂದ 11 ಗಂಟೆವರೆಗೂ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಳ್ಳೋ ಬದಲು ಒಮ್ಮೆ ಸಿದ್ಧಾರೂಢ ಮಠಕ್ಕೆ ಹೋಗಿ ಬರೋಣ ಅಂದ್ಕೊಂಡು ನಾನು ಮತ್ತು ನನ್ನ ಗೆಳತಿಯರು ಸಿದ್ಧಾರೂಢ ಮಠಕ್ಕೆ ಬಂದ್ವಿ. ದೇಶದ ಯಾವುದೇ ಮೂಲೆಯಿಂದ ಬಸ್, ಟ್ರೈನ್ ಅಥವಾ ವಿಮಾನದ ಮೂಲಕ ಹುಬ್ಬಳ್ಳಿಯನ್ನು ಸುಲಭವಾಗಿ ತಲುಪಬಹುದು. ಹುಬ್ಬಳ್ಳಿ ಉತ್ತಮ ರೈಲ್ವೆ ಸಂಪರ್ಕ ಮತ್ತು ಉತ್ತಮ ರಸ್ತೆ ಸಂಪರ್ಕವನ್ನು ಹೊಂದಿದೆ. ಬೆಂಗಳೂರಿಂದ 410 ಕಿಲೋಮೀಟರ್ 410 ಕಿಲೋಮೀಟರ್ ದೂರದಲ್ಲಿರುವ ಹುಬ್ಬಳ್ಳಿಯ ಒಂದು ರಸ್ತೆ ಪ್ರಯಾಣ ಸುಮಾರು 6 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತೆ. ಹುಬ್ಬಳ್ಳಿ ಬಾಂಬೆಯಿಂದ 580 ಕಿಲೋಮೀಟರ್ ಮತ್ತು ಪುಣೆಯಿಂದ 430 ಕಿಲೋಮೀಟರ್ ದೂರದಲ್ಲಿದೆ. ಸಿದ್ಧಾರೂಢ ಮಠ ಹುಬ್ಬಳ್ಳಿಯ ಬಸ್ ಸ್ಟಾಪಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಬಸ್ ಸ್ಟಾಪಿಂದ ಸಿದ್ಧಾರೂಢ ಮಠಕ್ಕೆ ಶೇರ್ ಆಟೋದವರು ಒಬ್ಬರಿಗೆ 20 ರೂಪೀಸನ್ನು ತಗೋತಾರೆ. ಶೇರ್ ಆಟೋದಲ್ಲಿ ಸಿದ್ಧಾರೂಢ ಮಠವನ್ನು ತಲುಪಬಹುದು. ನಾವು 3 ಜನ ಇದ್ವಿ, ಜೊತೆಗೆ ಲಗೇಜ್ ಇದ್ದಿದ್ದರಿಂದ ಆಟೋದವರು ಸಿದ್ಧಾರೂಢ ಮಠಕ್ಕೆ ಬಸ್ ಸ್ಟಾಪಿಂದ 80 ರೂಪೀಸ್ ತಗೊಂಡ್ರು. ಮತ್ತು ಇಲ್ಲಿ ಉಳಿದುಕೊಳ್ಳಲು ಒಳ್ಳೆ ವಸತಿ ವ್ಯವಸ್ಥೆ ಇದೆ. ಸಿದ್ಧಾರೂಢ ಮಠದ ಆಫೀಸಲ್ಲಿ ಹೋಗಿ ನಾವು ರೂಮನ್ನು ಬುಕ್ ಮಾಡ್ಕೋಬಹುದು. ಸಿದ್ಧಾರೂಢ ಮಠದ ಮುಂಭಾಗದಲ್ಲಿ ವಿಶಾಲವಾದ ಒಂದು ಸ್ಥಳ ಇದೆ ನೋಡಿ. ಅಲ್ಲೂ ಕೂಡ ಸುಮಾರು ಜನ ಮಲ್ಕೊಂಡಿರೋದನ್ನು ನೋಡಬಹುದು. ಅಲ್ಲದೆ ನೀವೇನಾದರೂ ಸಿದ್ಧಾರೂಢ ಮಠಕ್ಕೆ ಬಂದು ತಕ್ಷಣ ದರ್ಶನ ಮಾಡಿ ಹೊರಡ್ತೀರಾ ಅನ್ನೋದಾದರೆ ಲಗೇಜ್ ಇಡೋದಕ್ಕೂ ಕೂಡ ವ್ಯವಸ್ಥೆ ಇದೆ. ಈ ಒಂದು ಸಿದ್ಧಾರೂಢ ಮಠದ ಆವರಣದಲ್ಲಿ 3 ಮುಖ್ಯ ಕಟ್ಟಡಗಳನ್ನು ನೋಡಬಹುದು. ಮೊದಲಿಗೆ ಸಿಗೋದೆ ಕೈಲಾಸ ಮಂಟಪ. ಈ ಒಂದು ಮಂಟಪವನ್ನು 1926ರಲ್ಲಿ 70,000 ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಲಾಗಿತ್ತಂತೆ. ಈ ಒಂದು ಸುಂದರವಾದ ಕೈಲಾಸ ಮಂಟಪದ ರಚನೆ ವಿನ್ಯಾಸವನ್ನು ಮಾಡಿದ್ದು ನೇಗಿಲು ಕುಂಟೆ ಕೂರ್ಗಿ ಮಾಡುವ ಸಾಮಾನ್ಯ ಬಡಗಿಯಾದ ಮಿಸ್ತ್ರಿ ಕೋಟೆ ಕಾಳಪ್ಪ ಆಚಾರ್ ರವರು. ನಾವು ಬಂದಾಗ ಈ ಒಂದು ಕೈಲಾಸ ಮಂಟಪದ ಒಂದು ನವೀಕರಣ ಕಾರ್ಯ ನಡೀತಾ ಇತ್ತು. ಕೈಲಾಸ ಮಂಟಪವನ್ನು ನೋಡಿಕೊಂಡು ಹೊರಗಡೆ ಬರ್ತಿದ್ದಾಗೆ ಕೈಲಾಸ ಮಂಟಪದ ಪಕ್ಕದಲ್ಲಿ ಇರುವ ಶ್ರೀ ಗುರುನಾಥರೂಢರ ಸಮಾಧಿ ಮಂದಿರವನ್ನು ನೋಡಬಹುದು. ಗುರುನಾಥರೂಢರು ಶ್ರೀ ಸಿದ್ಧಾರೂಢರ ಶಿಷ್ಯರಾಗಿದ್ದರು. ಶ್ರೀ ಸಿದ್ಧಾರೂಢರ ನಂತರ ಈ ಒಂದು ಕ್ಷೇತ್ರದ ಉತ್ತರಾಧಿಕಾರಿಯಾದರು ಶ್ರೀ ಗುರುನಾಥರೂಢರು. ಗುರುನಾಥರೂಢರು ಜನಿಸಿದ್ದು 1909 ಮೇ 13ರಂದು. ತಂದೆ ಸಿದ್ದಪ್ಪ, ತಾಯಿ ಪಾರ್ವತಮ್ಮ.
ಗುರುನಾಥಾರೂಢರು ಚಿಕ್ಕಂದಿನಿಂದಲೂ ಸಿದ್ಧಾರೂಢರ ಜೊತೆಯಲ್ಲಿಯೇ ಬೆಳೆದು ಶ್ರೀಮಠಕ್ಕೆ ಬರುವಂತಹ ದಾರ್ಶನಿಕರ ಒಡನಾಟದಲ್ಲಿ ಬೆಳೆದರು. ಕಾಲ ಕಳೆದಂತೆ ಬೆಳೆದು ದೊಡ್ಡವರಾದ ಗುರುನಾಥಾರೂಢರು ಸಿದ್ಧಾರೂಢ ಶ್ರೀಗಳ ಅಪ್ಪಣೆಯಂತೆ ಅವರ ಆಶೀರ್ವಾದವನ್ನು ಪಡೆದು ಮಠದ ಉತ್ತರಾಧಿಕಾರಿಯಾದರು. ಶ್ರೀಮಠದ ಉತ್ತರಾಧಿಕಾರಿಯಾಗುವ ಮುನ್ನ ಗುರುನಾಥಾರೂಢರನ್ನ ಶ್ರೀ ಸಿದ್ಧಾರೂಢರು ಒಂದು ಕೊಠಡಿಗೆ ಕರೆದುಕೊಂಡು ಹೋಗಿ ಬಾಗಿಲನ್ನು ಹಾಕಿ ಹೀಗೆ ಹೇಳಿದರಂತೆ, ನೋಡಪ್ಪ, ನಾನು ಮಾತನಾಡಿ ಕೆಟ್ಟೆ, ನೀನು ಮಾತನಾಡಿ ಕೆಡಬೇಡ, ಇನ್ನು ಮೇಲೆ ನೀನು ಮೌನವಾಗಿರು ಎಂದು ಗುರುನಾಥಾರೂಢರ ತಲೆಯ ಮೇಲೆ ಶ್ರೀ ಸಿದ್ಧಾರೂಢರು ಕೈಯಿಟ್ಟು ಆಶೀರ್ವದಿಸಿದರಂತೆ. ಜೊತೆಗೆ ತಮ್ಮ ತಪೋಶಕ್ತಿಯನ್ನೆಲ್ಲ ಗುರುನಾಥಾರೂಢರಿಗೆ ಧಾರೆ ಎರೆದರಂತೆ. ಅಂದಿನಿಂದ ಗುರುನಾಥಾರೂಢರು ಸಿದ್ಧಾರೂಢರ ಆದೇಶದಂತೆ ಮೌನಯೋಗಿಯಾದರಂತೆ. ಶ್ರೀ ಸಿದ್ಧಾರೂಢರು ಮತ್ತು ಗುರುನಾಥಾರೂಢರ ನಡುವೆ ನಡೆದಂತಹ ಈ ಒಂದು ಸಂವಾದವನ್ನ ಕದ್ದು ಕೇಳಿಸಿಕೊಂಡಂತಹ ವ್ಯಕ್ತಿಗೆ 12 ವರ್ಷ ಮಾತು ಹೋಯಿತಂತೆ. ಶ್ರೀ ಗುರುನಾಥಾರೂಢರ ಸಮಾಧಿ ಮಂದಿರವನ್ನು ನೋಡಿಕೊಂಡು ಹೊರಬರುತ್ತಿದ್ದಂತೆ ಗುರುನಾಥಾರೂಢರ ಸಮಾಧಿ ಮಂದಿರದ ಪಕ್ಕದಲ್ಲಿಯೇ ಶ್ರೀ ಸಿದ್ಧಾರೂಢರ ಸಮಾಧಿ ಮಂದಿರವನ್ನು ನೋಡಬಹುದು. ಸದ್ಗುರು ಶ್ರೀ ಸಿದ್ಧಾರೂಢರು ಜನಿಸಿದ್ದು ಈಗಿನ ಬೀದರ್ ಜಿಲ್ಲೆಯ ಚಳಕಾಪುರ ಗ್ರಾಮದಲ್ಲಿ. ತಂದೆ ಗುರುಶಾಂತಪ್ಪ, ತಾಯಿ ದೇವಮಲ್ಲಮ್ಮ. ಇವರ 3 ಜನ ಮಕ್ಕಳಲ್ಲಿ 3ನೇಯವರೇ ಸಿದ್ಧಾರೂಢ ಶ್ರೀಗಳು. ಶ್ರೀ ಸಿದ್ಧಾರೂಢರು ಜನಿಸಿದ್ದು ಚೈತ್ರ ಮಾಸದ ರಾಮನವಮಿಯ ದಿನ. ಶ್ರೀ ಸಿದ್ಧಾರೂಢ ಸಮಾಧಿ ಮಂದಿರದಲ್ಲಿ ಪ್ರತಿದಿನವೂ ಭಕ್ತರು ಬ್ರಾಹ್ಮಿ ಮುಹೂರ್ತದಿಂದ ರಾತ್ರಿಯವರೆಗೆ ಭಜನೆ ಮತ್ತು ಕೀರ್ತನೆಯ ಸೇವೆಯನ್ನು ಸಲ್ಲಿಸುತ್ತಾರೆ. ಸಿದ್ಧಾರೂಢ ಶ್ರೀಗಳ ಸಮಾಧಿ ಮಂದಿರವನ್ನು ತುಂಬಾನೇ ಸೊಗಸಾಗಿ ಕಟ್ಟಲಾಗಿದೆ. ಈ ಒಂದು ಮಂದಿರದ ಮುಂಭಾಗದಲ್ಲಿ ಯಾವುದೇ ಭಾಗದಿಂದ ನಿಂತು ನೋಡಿದರೂ ಕೂಡ ದೂರದಿಂದಲೇ ಶ್ರೀಗಳ ಮುಖದರ್ಶನವನ್ನು ಮಾಡಬಹುದು. ಪರಶಿವನ ಅವತಾರವೆಂದೇ ಪರಿಗಣಿಸಲ್ಪಟ್ಟಂತಹ ಸಿದ್ಧಾರೂಢರು ತಮ್ಮ 6ನೇ ವಯಸ್ಸಿನಲ್ಲಿಯೇ ಮನೆಯನ್ನ ತೊರೆದು ಆಧ್ಯಾತ್ಮಿಕ ಗುರುಗಳನ್ನು ಹುಡುಕಿ ಹೊರಡುತ್ತಾರೆ. ಆಧ್ಯಾತ್ಮಿಕ ಗುರುಗಳನ್ನು ಹುಡುಕಿ ಹೊರಟಂತಹ ಶ್ರೀ ಸಿದ್ಧಾರೂಢರು ಅಮರಗೊಂಡ ಮಲ್ಲಿಕಾರ್ಜುನ ಕ್ಷೇತ್ರದ ಶ್ರೀ ಗಜದಂಡ ಸ್ವಾಮಿಗೆ ಶರಣಾಗಿ ಶಿಷ್ಯರಾಗುತ್ತಾರೆ. ಸಿದ್ಧಾರೂಢರ ಸಮಾಧಿ ಮಂದಿರದಲ್ಲಿ ಯಾವಾಗಲೂ ಒಬ್ಬರು ವೀಣೆಯನ್ನ ನುಡಿಸುತ್ತಾ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎನ್ನುವ ಪಂಚಾಕ್ಷರಿ ಮಂತ್ರವನ್ನ ಭಜನೆ ಮಾಡುವ ದೃಶ್ಯವನ್ನ ನೋಡಬಹುದು. ಇದರ ವಿಶೇಷತೆ ಏನಪ್ಪಾ ಅಂದರೆ, ಶ್ರೀ ಸಿದ್ಧಾರೂಢರ ಜೀವಿತದ ಕಾಲದಿಂದ ಹಿಡಿದು ಇಂದಿನವರೆಗೂ ಕೂಡ ಈ ವೀಣೆಯನ್ನ ನೆಲದ ಮೇಲೆ ಇಟ್ಟಿಲ್ಲವಂತೆ. ಓಂ ನಮಃ ಶಿವಾಯ ಎನ್ನುವ ಪಠಣೆ ನಿಂತಿಲ್ಲವಂತೆ. ಒಬ್ಬರಿಂದ ಒಬ್ಬರಿಗೆ ವೀಣೆಯನ್ನ ಬದಲಾಯಿಸಿಕೊಳ್ಳುತ್ತಾ ಯಾರಾದರೂ ಒಬ್ಬರು ವೀಣೆಯನ್ನ ತಮ್ಮ ಕತ್ತಿನಲ್ಲಿ ಹಾಕಿಕೊಂಡು ಓಂ ನಮಃ ಶಿವಾಯ ಎನ್ನುವ ಜಪವನ್ನು ಮಾಡ್ತಾ ಇರ್ತಾರಂತೆ. ಶ್ರೀ ಸಿದ್ಧಾರೂಢರು ಆರೂಢ ಜ್ಯೋತಿಯನ್ನ ಬೆಳಗಿಸಿ ತಂಬೂರಿಯನ್ನ ಕತ್ತಿಗೆ ಹಾಕಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುತ್ತೀರಿ. ಈ ತಂಬೂರಿಯನ್ನು ಹಿಡಿದು ನಾನು ಆ ಓಂ ನಮಃ ಶಿವಾಯ ಮಂತ್ರದಲ್ಲಿ ಇರುವೆ ಎಂದು ಹೇಳಿದ್ದರಂತೆ. ಆದ್ದರಿಂದ ಅಂದಿನಿಂದ ಈ ಒಂದು ಕಾಯಕ ನಿಲ್ಲದೆ ನಡೆಯುತ್ತಿದೆ. ಶ್ರೀ ಸಿದ್ಧಾರೂಢರು ತಮ್ಮ ಗುರುಗಳಿಂದ ಆಶೀರ್ವದಿಸಲ್ಪಟ್ಟು ಅಗತ್ಯ ಇರುವವರಿಗೆ ಸಹಾಯ ಮಾಡುವುದು, ಅಜ್ಞಾನವನ್ನು ಹೋಗಲಾಡಿಸುವುದು, ಬಯಸುವವರಿಗೆ ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ಸರಿಯಾದ ಮಾರ್ಗವನ್ನು ಬಹಿರಂಗಪಡಿಸುವ ಉದ್ದೇಶದಿಂದ ತೀರ್ಥಯಾತ್ರೆಯನ್ನು ಕೈಗೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಕ್ಷೇತ್ರಗಳ ಸಂಚಾರವನ್ನು ಮಾಡುತ್ತಾ ಭಾರತವನ್ನೆಲ್ಲ ಅಡ್ಡಾಡಿ
ಕೊನೆಯದಾಗಿ ಶ್ರೀ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದು ನೆಲೆಸುತ್ತಾರೆ. ಹುಬ್ಬಳ್ಳಿಗೆ ಬಂದಾಗ ಅವರ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಲಭಿಸುತ್ತದಂತೆ. ಹುಬ್ಬಳ್ಳಿಗೆ ಬಂದಂತಹ ಶ್ರೀ ಸಿದ್ಧಾರೂಢರು ಗರ್ಗ ಮಡಿವಾಳ ಅಜ್ಜಯ್ಯನವರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನ ಪಡೆದು ಗಟ್ಟಿಯಾಗಿ ಹುಬ್ಬಳ್ಳಿಯಲ್ಲಿ ನೆಲೆ ನಿಲ್ಲುತ್ತಾರೆ. ಅಂದಿನ ಕಾಲದಲ್ಲಿ ಶ್ರೀ ಸಿದ್ಧಾರೂಢರನ್ನ ಭೇಟಿಯಾಗಲು ಸಂತ ಶಿಶುನಾಳ ಶರೀಫರು, ಬಾಲಗಂಗಾಧರ ತಿಲಕ್ರವರು, ಗಾಂಧಿಯವರು ಕೂಡ ಬಂದಿದ್ದರಂತೆ. ಗಾಂಧಿಯವರು ಸಿದ್ಧಾರೂಢರಿಗೆ ನಮಸ್ಕರಿಸಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೋ ಇಲ್ಲವೋ ಎಂದು ಕೇಳಿದಾಗ ಸಿದ್ಧಾರೂಢರು ಚಿಂತಿಸಬೇಡಿ, ಸ್ವಾತಂತ್ರ್ಯ ಸಿಕ್ಕೇ ಸಿಗುತ್ತೆ ಎಂದಿದ್ದರಂತೆ. ನಂತರದಲ್ಲಿ ಅಂದು ನಡೆದ ಸಭೆಯ ಅಧ್ಯಕ್ಷತೆಯನ್ನ ಶ್ರೀ ಸಿದ್ಧಾರೂಢರೇ ವಹಿಸಿದರಂತೆ. ಶ್ರೀ ಸಿದ್ಧಾರೂಢರು 1929ರಲ್ಲಿ ಹುಬ್ಬಳ್ಳಿಯಲ್ಲಿ ನಿಧನರಾಗುತ್ತಾರೆ. ಆಶ್ರಮದಲ್ಲಿಯೇ ಅವರ ಸಮಾಧಿಯನ್ನ ಮಾಡಲಾಯಿತು. ಅಂದಿನಿಂದ ಶ್ರೀಗಳು ತಮ್ಮಲ್ಲಿಗೆ ಬೇಡಿ ಬಂದ ಭಕ್ತರ ಕಷ್ಟಗಳನ್ನ ಕಳೆಯುತ್ತಾ ಅವರ ಬೆನ್ನ ಹಿಂದೆ ನಿಂತು ಭಕ್ತರಿಗಾಗಿ ಅನೇಕ ಪವಾಡಗಳನ್ನ ಮಾಡುತ್ತಿದ್ದಾರೆ ಎಂದು ನಂಬಲಾಗಿದೆ. ಸಿದ್ಧಾರೂಢರ ದರ್ಶನವನ್ನ ಮುಗಿಸಿ ನಾವು ಹೊರಟಿದ್ದು ಸಿದ್ಧಾರೂಢರ ಪ್ರಸಾದವನ್ನ ಸ್ವೀಕರಿಸೋಣ ಅಂತ. ಸಿದ್ಧಾರೂಢರ ಜೋಳಿಗೆ ಜಗಕ್ಕೆಲ್ಲ ಹೋಳಿಗೆ ಇದು ಪ್ರತಿನಿತ್ಯ ಆಶ್ರಮದಲ್ಲಿ ನಡೆಯುವ ಅನ್ನದಾಸೋಹದ ಮಹತ್ವವನ್ನು ಸಾರುತ್ತದೆ. ಇಲ್ಲಿಗೆ ಬರುವಂತಹ ಭಕ್ತರಿಗೆಲ್ಲ ಪ್ರತಿದಿನವೂ ಕೂಡ ದಿನದ 3 ಸಮಯದಲ್ಲೂ ಕೂಡ ಅನ್ನದಾಸೋಹದ ವ್ಯವಸ್ಥೆ ಇದೆ. ಬೆಳಗಿನ ಫಲಹಾರ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ಇರುತ್ತೆ. ಮಧ್ಯಾಹ್ನದ ಊಟ ಮಧ್ಯಾಹ್ನ 12:30ರಿಂದ ಸಂಜೆ 4 ಗಂಟೆವರೆಗೂ, ಕೆಲವೊಂದ್ಸಲಿ ಸಂಜೆ 6 ಗಂಟೆವರೆಗೂ ಕೂಡ ಇರುತ್ತಂತೆ. ರಾತ್ರಿಯ ಊಟ ರಾತ್ರಿ 8 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೂ ಇರುತ್ತೆ. ಸಿದ್ಧಾರೂಢರ ಜನ್ಮದಿನವಾದ ರಾಮನವಮಿಯಂದು ಇಲ್ಲಿ ತೊಟ್ಟಿಲೋತ್ಸವ ನಡೆಯುತ್ತಂತೆ. ಅಂದು ಮಕ್ಕಳಿಲ್ಲದ ದಂಪತಿಗಳು ಬಂದು ಮಕ್ಕಳ ಒಂದು ಭಾಗ್ಯವನ್ನು ಕರುಣಿಸು ಎಂದು ಸಿದ್ಧಾರೂಢರಲ್ಲಿ ಬೇಡಿಕೊಂಡರೆ ಖಂಡಿತವಾಗಿಯೂ ಅವರಿಗೆ ಮಕ್ಕಳಾಗುತ್ತದೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತರ ಒಂದು ನಂಬಿಕೆ. ಈ ಮಠದಲ್ಲಿ ಶಿವರಾತ್ರಿ ಮತ್ತು ಶ್ರಾವಣದಲ್ಲಿ ಸಪ್ತಾಹ ನಡೆಯುತ್ತೆ. ಈ ಒಂದು ವಿಡಿಯೋವನ್ನು ನೋಡಿದ್ದ ನಿಮ್ಮೆಲ್ಲರಿಗೂ ಶ್ರೀ ಸದ್ಗುರು ಸಿದ್ಧಾರೂಢರ ಆಶೀರ್ವಾದ ಲಭಿಸಲಿ. ಸಿದ್ಧಾರೂಢರ ದರ್ಶನವನ್ನು ಪಡೆದು 2 ದಿನದ ಧಾರವಾಡದ ಪ್ರವಾಸವನ್ನು ಮುಗಿಸಿ ನಾವು ಹೊರಟಿದ್ದು ನಮ್ಮ ಊರಿನ ಕಡೆಗೆ.